ಸರ್ ಮೊನ್ನೆ ದೇವೇಗೌಡರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಅಷ್ಟೇ ಅಲ್ಲ, ಒಂದು ಮಗುನ ಕಿಡ್ನಾಪ್ ಮಾಡಿ ನೀವು ಒಂದು ಆಸ್ತಿನ ಬಳಸ್ಕೊಂಡ್ರಿ ಅಂತ ಖುದ್ದು ದೇವೇಗೌಡರು ಕೂಡ ಆ ವಿಚಾರನ ಪ್ರಸ್ತಾಪ ಮಾಡ್ತಿದ್ದಾರೆ ಪದೇ ಪದೇ. ನೋಡ್ರಿ, ಈಗೂ ಅವ್ರಿಗೆ ಬೇಕಾದವ್ರು ಇನ್ಕಮ್ ಟ್ಯಾಕ್ಸ್ ಮಾಡಿಕೊಂಡವ್ರೆ, CBIನವ್ರು ಮಾಡಿಕೊಂಡವ್ರೆ, ಲೋಕಾಯುಕ್ತ ಇದೆ, ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳ್ರಿ ದೇವೇಗೌಡರಿಗೆ. ಮಾನ್ಯ ಶ್ರೀ ಗೌಡ್ರೆ ಈಗೂ ಚಾನ್ಸ್ ಇದೆ, ಎಲ್ಲ ಬೇಕಾದ್ರೆ ಹಿಂದೆ ಎಲ್ಲ ಫೈಲ್ ಮಾಡಿಸಿದ್ರಲ್ಲ ಲೋಕಾಯುಕ್ತಗೆ, ಈಗೂ ಮಾಡಿಸಿ, ಯಾರು ಬೇಡ ಅಂತಾರೆ. ಐ ಆಮ್ ಮೋಸ್ಟ್ ವೆಲ್ಕಮ್. ಯಾವ ತನಿಖೆಗೆ ಸಿದ್ಧ ಅಂತ ನೀಚ ರಾಜಕಾರಣಿ ನನ್ನ ಲೈಫಲ್ಲೇ ಮಾಡಲ್ಲ. ಸರ್ ಒಂದು ಮಾತು ಹೇಳಿದ್ರಿ, JDS ಒಂದು ಸ್ಥಾನನೂ ಗೆಲ್ಲೋದಿಲ್ಲ ಅಂತ. ಏನು ಸರ್, ಏನು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ರ ಮಾತು? ನೀವು ನೋಡಿ, ಗೆಲ್ಲಲ್ಲ ಅಂದ್ರೆ ಗೆಲ್ಲಲ್ಲ. ಜನ ಓಟ್ ಹಾಕಲ್ಲ, ಜನ ನಂಬಲ್ಲ. ದೇ ವಿಲ್ ನಾಟ್ ವಿನ್. 3 ಜನನೂ ಗೆಲ್ಲಲ್ಲ, ನೋಡ್ಕೊಳ್ಳಿ. ಯಾಕೆ ಸರ್ JDSನ ನಮ್ಮದೇ ಇರುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆಯಾ? ಏನು ಮಾಡಿದ್ದಾರೆ ಅಂತ ಓಟ್ ಹಾಕ್ತಾರೆ ಜನ. ಅಲ್ಲ, ಅವ್ರು ಗೆಲ್ಲದಾಗಿದ್ರೆ ಯಾಕೆ BJP ಜೊತೆ ತಪ್ಕೋತಾ ಇರೋರು? ನಂಗೆ ಶಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ಸೋತೋಯ್ತೀವಿ ಅಂತ BJP ಜೊತೆ ಸೇರ್ಕೊಂಡವ್ರೆ. ಸರ್ ಈಗ ಅವ್ರಿಗಿರೋ ಅಂಥದ್ದು ಏನು ಅಂದರೆ, ನೇರವಾಗಿ ದೇವೇಗೌಡರು ಕೂಡ ಹೋದ ಕಡೆ ಬಂದ ಕಡೆ ಇಡೀ ರಾಜ್ಯವನ್ನು ಕೊಳ್ಳೆ ಹೊಡೆದಿದ್ದಾರೆ ಮಹಾನ್ ಭಾವರು ಅಂತ ಹೇಳ್ತಿದ್ದಾರೆ. ಈಗ ಅವೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲಿ, ಅಸೆಂಬ್ಲಿಗೆ ಕರೆದಿದ್ದೀನಿ, ಅವ್ರದ್ದೆಲ್ಲ ಕಡತ ಎಲ್ಲ ಎತ್ಕೊಬರ್ಲಿ, ಆಮೇಲೆ ಮಾತಾಡೋಣ. ಸರ್ ಅಕ್ಷಯ ಪಾತ್ರೆ ಅಂತ ಹೇಳಿದರೆ ದೇವೇಗೌಡರು, ಇಷ್ಟು ದಿವಸ ಕೊಳ್ಳೆ ಹೊಡೆದಿದ್ದು ಖಾಲಿ ಮಾಡಿ ಬರಿದಾಗಿದ್ದ ಚೊಂಬನ್ನು ಕೊಟ್ಟಿದ್ರು, ಅದನ್ನು ಮೋದಿಯವರು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಯಾವ ಅಕ್ಷಯ ಪಾತ್ರೆ ಎಲ್ಲಿದೆ? ಅಕ್ಷಯ ಪಾತ್ರೆ ಖಾಲಿ ಚೊಂಬು ಕೊಟ್ಟವ್ರೆ, ಕರ್ನಾಟಕ ರಾಜ್ಯಕ್ಕೆ ಚೊಂಬು ಕೊಟ್ಟವ್ರೆ. ಇದೇ 1 ವರ್ಷದಿಂದ ದೇವೇಗೌಡರು ಏನೇನು ಮಾತಾಡಿದ್ರು, ಕುಮಾರಸ್ವಾಮಿ ಏನೇನು ಮಾತಾಡಿದ್ರು, ನಿಮ್ಮ TVಲಿ ಅದನ್ನು ತೋರಿಸ್ತಾ ಇಲ್ಲ ನೀವು. ಅವ್ರು ಏನೇನು ಮಾತಾಡೋರು ಫಸ್ಟ್ ಅದನ್ನು ತೋರಿಸಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. DK ಶಿವಕುಮಾರ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ, ಬಟ್ ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ಹೇಳ್ತಿದ್ದಾರೆ. ಅದೇ ಪಿಕ್ ಪಾಕೆಟ್ ಮಾಡಿ ರೂಢಿ ಅವ್ರಿಗೆ, ಅದನ್ನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.